ಅಷ್ಟೊಂದು ಕೊಬ್ಬು ಅವಳಿಗೆ. ಈ ಊರ್ ನೀರಿಗೆ ಕಬ್ಬು ಬೆಳೆದೇ ಹೋದ್ರು ಕೊಬ್ಬು ಚೆನ್ನಾಗಿ ಬೆಳೆಯುತ್ತೆ. ನಾನು ಆವತ್ತೇ ಹೇಳಿದೆ, ಅವಳನ್ನ ಬಸ್ಸಿನಿಂದ ಕೆಳಗಿಳಿಯಕ್ಕೆ ಅವಕಾಶ ಕೊಡದೆ ಹಾಗೆ ಸಾಗಿಸಿ, ಇಲ್ಲದೆ ಹೋದ್ರೆ ಇಡೀ ಊರ್ನೇ ಅವಳು ಆವರಿಸ್ಕೋತಾಳೆ ಅಂತ. ಕೇಳಿದ್ರ? ಇವತ್ ನೋಡಿ ಆ ರಾಜಣ್ಣ ಅವಳ ಜೊತೆಲಿ ಸೇರ್ಕೊಂಡಿದ್ದಾನೆ. ಅವನು ನನ್ ನೋಡಿ ಒಳ್ಳೆ ನಾಗರ ವಿಷ ಕಾರ್ತಾನೆ. ಮೊದಲು ಅವನ ಹಿಡಿದು ಬುಟ್ಟಿಗೆ ಹಾಕಿ ಬುಸುಗುಟ್ಟು ನಿಲ್ಲಿಸ್ಬೇಕು. ಗುರುವೆ, ಒಂದು ಉಪಾಯ. ಏನು? ನಿಮಗಿರೋದೇ ಒಂದ್ ಎಡಗೈ. ಆ ಎಡಗೈನು ಕತ್ತರಿಸಕ್ ಬಂದ ಅಂತ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ರೆ, ಅದಕ್ಕೂ ಮುಂಚೆ ಅವನ ಕತ್ತರಿಸ್ಬಿಟ್ಟೆ ಹೊಂಟೋದ್ರೆ ಅದಿದ್ರೆ ಏನು ಪ್ರಯೋಜನ ಅಂತ. ಹುಚ್ಚಬಾಯ್, ಉಪಾಯ ಹೇಳ್ತೀನಿ ಅಂತ ನನಗೆ ಅಪಾಯ ತಂದಿರ್ತೇನೆ ಯೋಗ್ಯನ್ ತಂದು. ಅಷ್ಟು ಸುಲಭವಾಗಿ ಅವ್ರು ಜೈಲಿಗೆ ಕಳ್ಸೋ ಪೊಲೀಸ್ನವ್ರೆ ನಮ್ಮ ಮಾವನ ಮಕ್ಕಳು ತಿಳಿದು ಏನು? ಖಂಡಿತ ಮೆದುಳು ಸ್ವಲ್ಪ ಕೆಲಸ ಕೊಟ್ರೆ ಜೈಲು ನಮ್ದಾಗತ್ತೆ, ಜೈಲರು ನಮ್ಮವನೇ ಆಗ್ತಾನೆ. ಹೌದು. ಏನಜ್ಜ, ಯಾವತ್ತೂ ನಮ್ಮೂರು ಪೊಲೀಸ್ ಬಂದಿರ್ಲಿಲ್ಲ, ಇವತ್ತು ಪೊಲೀಸ್ ಜೀಪ್ ಬಂದಿದೆಯಲ್ಲ, ಏನಜ್ಜ ಸಮಾಚಾರ? ನೀನೇನಾ ರಾಜಣ್ಣ? ಹೌದು, ನಾನೇ. ಇನ್ಸ್ಪೆಕ್ಟರ್ ಕರೀತಿದ್ದಾರೆ. ಯಾಕೆ? ಈ ಹುಲಿ ಮುಖ ನೋಡ್ಬೇಕು ಅಂತ ಆಸೆ ಆಗಿದೆ ಅಂತೆ, ಹೋಗಿ ತೋರ್ಸ್ಬಿಟ್ಟು ಬೇಗ ಬಂದ್ಬಿಡ್ತೀನಿ. ನಡಿಯಾ. ಬನ್ನಿ ಸರ್. ಏನಯ್ಯ, ನೀನೇನಾ ರಾಜ? ರಾಜ ಅಲ್ಲ, ರಾಜಣ್ಣ. ಓಹೋ, ಏನು ಈ ಊರಿಗೆ ಮಹಾ ದೊಡ್ಡ ರೌಡಿ ಅಂತೆ ನೀನು? ಯಾವನ್ ಹೇಳ್ದವನು? ನೋಡೋ, ನಿನ್ನ ಬಗ್ಗೆ ಬಹಳ ಕಂಪ್ಲೇಂಟ್ಸ್ ಬಂದಿದೆ, ಅದಕ್ಕೆ ನೀನು ಅರೆಸ್ಟ್ ಮಾಡಕ್ಕೆ ಇಲ್ಲಿ ಕರ್ಸಿರೋದು. ಸ್ವಾಮಿ ಇನ್ಸ್ಪೆಕ್ಟ್ರೆ, ಏನ್ ಕಂಪ್ಲೇಂಟು? ಕೊಟ್ಟವ್ರು ಯಾರು? ಒಂದ ಎರಡ 106 ಐತೆ. ಅದೆಲ್ಲ ಹೇಳ್ತಾ ಕೂತ್ಕೊಳ್ಳೋಕೆ ಪುರುಸತ್ತಿಲ್ಲ ನಮಗೆ. ಇನ್ಸ್ಪೆಕ್ಟ್ರೆ, ಯಾಕಂಡ್ ಹೋಗ್ರಿ ಇವನ್ನ. ಖಂಡಿತ ನಿನ್ನ ಅಡುಗೆ ಚೆನ್ನಾಗಿದೆ ತಾನೇ? ನೋಡ್ರ ನಿಮ್ಮ ಎದುರಲ್ಲೇ ನಾನು ಇಷ್ಟು ಎದುರಿಸ್ತಾನಲ್ಲ ಇವನು. ಅದೇ ರೀತಿ ನಿಮ್ಮನ್ನ ನನಗೆ ಕರೆಯಕ್ ಬರಲ್ಲ ಅಂತ ತಿಳ್ಕೊಂಡಿದ್ದೀರಾ? ಅಯ್ಯೋ, ನಿಮಗೆ ಹೀಗತ್ತಾ ಇದಾರಲ್ಲ ಇವನು. ಇವನ್ನೇನು ವಿಚಾರಣೆ ಮಾಡೋದು? ಹಾಗೆ ಎಳ್ಕೊಂಡೋಗಿ ಲಾಕಪ್ ಹಾಕಿ. ಖಂಡಿತ ಎಡಗಾಯ್. ನೋಡಯ್ಯ, ನಿನ್ನ ಮೇಲೆ ಕಂಪ್ಲೇಂಟ್ಸ್. ಚಂದ್ರಪ್ಪನ ಮಗಳನ್ನ ಕೈ ಹಿಡಿದಂತೆ, ತಿಮ್ಮಪ್ಪನ ತೋಟಕ್ಕೆ ನುಗ್ಗಿ ತೆಂಗಿನ ಮರ ಕಡಿಸ್ದಂತೆ, ಚಂದ್ರಪ್ಪನ ಮಗಂಗೆ ರಕ್ತ ಬರೋಂಗ್ ಹೊಡೆದಂತೆ. ಸ್ವಲ್ಪ ತಡ್ಕೊಳ್ಳಿ. ಎತ್ತುಚ್ಚೆ ಹೋದಂಗೆ ಎಲ್ಲಾ ಕಂಪ್ಲೇಂಟ್ ಹೋದ್ಬಿಟ್ರೆ ಹೇಗೆ? ಯಾವ ನನ್ನ ಮಕ್ಕಳು ಕಂಪ್ಲೇಂಟ್ ಕೊಟ್ರು ಅವ್ರನ್ನ ಒಬ್ಬೊಬ್ಬರನ್ನ ಕರ್ಸಿ, ಅದು ವಿಚಾರಣೆ ಅಂದ್ರೆ. ವೆಂಕಟಪ್ಪ ಯಾರು? ಇಷ್ಟೊತ್ತು ಇಲ್ಲೇ ಕೂತಿದ್ದ, ಇದ್ದಕ್ಕಿದ್ದಾಗೆ ಪಂಚಾಯತ್ಕೊಂಡು ಹೊರಟೋದ್ನೆ. ಹೊಟ್ಟೆ ತೊಳಸಿರ್ಬೋದು, ಕೆರೆ ತಕೋಗಿರ್ಬೇಕು. ಗುರುಗಳೇ, ನಿಮ್ಮ ಔಷಧಿ ಕೈ ಕೊಟ್ಟಿರ್ಬೇಕು. ಖಂಡಿತ ನಿನ್ನ ಎಡಗೈ ಇರ್ಬೇಕಾ ಬೇಡವಾ? ಇನ್ಸ್ಪೆಕ್ಟ್ರೆ, ವೆಂಕಟಪ್ಪ ಇಲ್ಲದ್ರೆ ತಿಮ್ಮಪ್ಪನ್ ಕೇಳಿ. ಇವನ್ ತಾನೆ ನಾನ್ ತೋಟಕ್ಕೆ ನುಗ್ಗಿ ಮರಗಳು ಕಡಿಸ್ತೆ ಅಂತ ಕಂಪ್ಲೇಂಟ್ ಕೊಟ್ಟಿರೋದು. ಸರಿ, ತಿಮ್ಮಪ್ಪ ಇಲ್ಲಿ. ಈಗ ಇಲ್ಲೇ ಇದ್ದಲ್ಲ ಅವನು. ಇನ್ಸ್ಪೆಕ್ಟ್ರೆ, ಅಲ್ಲಿ ನೋಡಿ ಓಡ್ತಾ ಇದ್ದಾನೆ. ಅವನಿಗೆ ತಲೆ ತಿರುಗ್ತಾ ಇತ್ತು, ನಾನೇ ಔಷಧಿ ಕೊಟ್ಟಿದ್ದೆ. 1-2 ಗಂಟೆ ನಿದ್ದೆ ಮಾಡೋದು ಹೇಳಿದೆ, ಅದಕ್ಕಾಗಿ ಹೋಗ್ತಾ ಇದ್ದಾನೆ. ಅಲ್ರಿ, ಕಂಪ್ಲೇಂಟ್ ಕೊಟ್ಬಿಟ್ಟು ಎನ್ಕ್ವೈರಿ ಮಾಡೋ ಈಗ ಒಬ್ಬೊಬ್ಬರ ಕೈ ಕೊಡ್ತಾರಲ್ರಿ? ಅವನ ಕಾಯಿಲೆ ಇವತ್ತೇ ಬಂತಲ್ಲ, ಅಷ್ಟ್ಯಾಕೆ ನಮ್ ಪಟೇಲ್ರನ್ನ ಕೊಲೆ ಮಾಡಕ್ ಬಂದಿದ್ದ ಇವನು. ಬೇಕಾದ್ರೆ ಎದುರಿಗೆ ಇದಾರೆ, ಕೇಳಿ ಅವ್ರನ್ನ. ಏನ್ ಪಟೇಲ್ರೇ, ರಾಜಣ್ಣ ನಿಮ್ಮನ್ನ ಕೊಲೆ ಮಾಡಕ್ ಪ್ರಯತ್ನ ಪಡಿದ್ ನಿಜನಾ? ಇಲ್ಲ. ಈಗೇನ್ರಿ ಹೇಳ್ತೀರಾ? ಇಲ್ಲ, ಬೆಳಗ್ಗೆಯಿಂದ ಒಂಥರ ಚಳಿ ಆಗ್ತಾ ಇದೆ ಅನ್ಸುತ್ತೆ. ಏನು ಅಂತ ರೆಡಿ ಆಗಿದೆ. ನಾನಿನ್ನು ಹೋಗಿ ಬರ್ತೀನಿ ಇನ್ಸ್ಪೆಕ್ಟರ್. ಏನ್ರಿ, ನೀವೇ ಕಂಪ್ಲೇಂಟ್ ಕೊಟ್ಟು ನೀವೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಏನ್ ಕಾನೂನು ಜೊತೆ ಸರಸಾಡ್ತಾ ಇದೀರೇನ್ರಿ? ಇನ್ನೊಂದ್ಸಲ ಹೀಗೇನಾದ್ರು ಮಾಡಿದ್ರೆ ಎಲ್ರಿಗೂ ಬೇಡಿ ಹಾಕ್ಬಿಡ್ತೀನಿ ಅಷ್ಟೇ. ನಾನ್ ಸೆನ್ಸ್. ಕಮ್ ಆನ್, ಲೆಟ್ಸ್ ಗೋ. ರಾಜಣ್ಣ, ನಾನ್ ನಿನ್ಗೆ ಹೆದರ್ಕೊಂಡು ಇಲ್ಲ ಅಂತ ಹೇಳ್ದೆ ಅಂತ ತಿಳ್ಕೊಬೇಡ. ನಮ್ ಜಗಳಗಳನ್ನ ಯಾವತ್ತು ನಾವೇ ತೀರ್ಮಾನ ಮಾಡ್ಕೋಬೇಕು ಹೊರತು ಮೂರನೇವ್ರ ತಲೆ ಹಾಕೋದನ್ನ ನಾನು ಇಷ್ಟಪಡಲ್ಲ. ಪಟೇಲ್ರೇ, ಇಷ್ಟು ದಿವಸ ನಿಮಗೆ ಮನುಷ್ಯತ್ವನೇ ಇಲ್ಲ ಅಂತ ತಿಳ್ಕೊಂಡಿದ್ದೆ, ಆದ್ರೆ ಇವತ್ತು ನಿಮಗೂ ಅದಿದೆ ಅಂತ ತೋರಿಸ್ಬಿಟ್ರಿ. ನನ್ನನ್ನೇನೋ ಅರ್ಜೆಂಟ್ ಆಗಿ ನೋಡ್ಬೇಕಂತ ಹೇಳಿ ಕಳ್ಸಿರಂತೆ, ಏನ್ ಸಮಾಚಾರ? ನೀನೊಬ್ಬ ಮನುಷ್ಯನ ಸರಿಯಾದ ಸಮಯದಲ್ಲಿ ಕೈ ಕೊಟ್ಟಿಲ್ಲೋ. ಪೊಲೀಸ್ ವಿಚಾರಣೆಯಲ್ಲಿ ನೀನಿಲ್ಲ ಅಂತ ಹೇಳಿದ್ ಒಂದೇ ಒಂದು ಮಾತಿನಿಂದ
ನನ್ನ ಪ್ಲಾನ್ ಎಲ್ಲ ತಲೆ ಕೆಳಕಾಗುತ್ತೆ. ನನ್ನ ಮನಸ್ಸಾಕ್ಷಿಗೆ ಯಾವ್ದು ಸರಿ ಅಂತ ನನ್ಗನ್ಸುತ್ತೋ ಅದನ್ನೇ ನಾನು ಯಾವತ್ತೂ ಮಾಡೋದು. ಜಮೀನ್ದಾರ, ನಮ್ಮೂರಲ್ಲಿ ಒಂದು ತಪ್ಪು ನಡೆದ್ರೆ ಪಂಚಾಯತಿ ಮಾಡಿ ತೀರ್ಮಾನ ಮಾಡೋದು ನಮ್ಮ ಪದ್ಧತಿ. ಇವತ್ತೇನೋ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ರಿ, ನಾಳೆ ಪ್ರತಿಯೊಂದಕ್ಕೂ ಎಲ್ಲರೂ ಪೊಲೀಸ್ ಸ್ಟೇಷನ್ ಹೋದ್ರೆ ನಮ್ಮ ಮರ್ಯಾದೆ ಏನಾಗುತ್ತೆ? ಓಹೋ, ನನಗೆ ಬುದ್ಧಿವಾದ ಹೇಳೋಷ್ಟ್ರ ಮಟ್ಟಕ್ಕೆ ಬಂದ್ಬಿಟ್ಟಿಯೋ? ಬುದ್ಧಿವಾದ ಅಲ್ಲ ಜಮೀನ್ದಾರ, ಯಾವ್ದು ನ್ಯಾಯವೋ ಅದನ್ನೇ ನಾನು ಹೇಳ್ತಿರೋದು. ಅದ್ ಸರಿ, ಕಂಪ್ಲೇಂಟ್ ಕೊಟ್ರಲ್ಲ, ನನ್ನೇನಾದ್ರೂ ಕೇಳಿ ಕಂಪ್ಲೇಂಟ್ ಕೊಟ್ರ? ಆ ಕಂಪ್ಲೇಂಟ್ ಅಲ್ಲಿ ನನ್ನ ಹೆಸರು ಹೇಗೆ ಸೇರ್ಸಿದ್ರಿ? ಅಂದ್ರೆ ನಾನು ನಿನ್ನನ್ನು ಕೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು? ಏಯ್, ನನ್ನ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲ್ ಮಾಡ್ಬಿಟ್ಟೆ. ನೀನ್ ಇಂಥವನು ಅಂತ ನನಗೆ ಗೊತ್ತಿರಲಿಲ್ಲ. ನೀನೊಬ್ಬ ನಮ್ಮ ಖರ. ನಾನೇನ್ ನಿನ್ ಉಪ್ಪು ತಿಂದು ಬೆಳೆದಿದ್ದೀನ? ಜಮೀನ್ದಾರ, ಇನ್ನೊಂದ್ಸಲ ನನ್ನ ನಮ್ಮಕ್ಕರಾಮ್ ಗೆಮ್ಮಕ್ಕರಾಮ್ ಅಂತ ಅಂದ್ಯೋ ನಿನ್ ತಲೆ ಸೀಳ್ಬಿಡ್ತೀನಿ. ನಿನ್ನ ಏನ್ ನಿನ್ನಕ್ಕೆ ಜಮೀನ್ದಾರನ ಬಟ್ಟ ಬೇರೆ ಕೇಳು. ಇವತ್ತ ರಾಜಣ್ಣನ ಬಲೆಗೆ ಸಿಕ್ಕಾಕ್ಸ್ಕೊಳಕ್ ನೋಡ್ದವ್ರು ನಾಳೆ ನನ್ನನ್ ಬಿಡ್ತೀರೇನ್ರು? ನಿಮ್ಮಂತವ್ರ ಸವಾಸ ಮಾಡೋದು ಒಂದೇ, ಹುಚ್ಚು ನಾಯಿಗಳ ಸವಾಸ ಮಾಡೋದು ಒಂದೇ. ಏಯ್, ಇವತ್ತೇ ಮೊದಲು, ಇವತ್ತೇ ಕೊನೆ. ಮತ್ತೇನೊಂದ್ಸಲ ಏನಾದ್ರೂ ಒಂದ್ ತಂಟೆಗೆ ಬಂದ್ರೆ ನಿನ್ ತಲೆ ಹೇಳಿಬಿಡ್ತೀನಿ. ನಿನ್ನ ಏನ್ ಇನ್ನೂ ಮುಗಿದಿಲ್ಲ ಗುರುವೆ, ಈಗ ಪ್ರಾರಂಭ ಆಗಿದೆ. ರಾಜಣ್ಣ ವಿಚಾರಣೆ ನಡೆಸುವಾಗಲ್ಲ, ಮಾತಿಗೆ ಮುಂಚೆ ನಿಮ್ ಎಡಗೈ ಅಂತಿದ್ದ, ಜ್ಞಾಪಕ ಇದ್ಯಾ? ಸುಮ್ಮನೆ ಯಾಕೋ ಏನೇನೋ ಹೇಳಿ ನಾನು ಎದರ್ಸ್ಬೇಡ ಗುರುವೆ. ಈ ಊರಿನ ಪ್ರತಿಯೊಬ್ಬರ ಮನೆ ಬಾಗಿಲಿಗೂ ಕಿವಿ ಕೊಟ್ಟು ಕೇಳಿದೆ, ಎಲ್ರೂ ಬಾಯಲು ನಿಮ್ಮ ಮಾತು. ಆ ಪಂಡಿತನಿಗೆ ಬಲಗೈ ಆದ ಗತಿನೇ ಎಡಗೈಗೂ ಅಂತ ನೋಡಿ. ರಾಜಣ್ಣ ಒಂದು ಹೊಸ ಮಚ್ಚು ತಗೊಂಡಿದ್ದಾನೆ, ಕಮ್ಮಾರನ್ ಕೈ ಕೊಟ್ಟು ಅಂತ ಮಚ್ಚಿಸ್ತಾ ಇದ್ದಾನೆ. ಗುರುವೇ, ನನ್ ಮಾತು ನಿಜ. ರಾಜಣ್ಣ ಭಾವನಂತ ಮನುಷ್ಯ. ರಾತ್ರಿ ನೀವೊಬ್ರೆ ಅಂತ ಗೊರಕೆ ಹೊಡಿತಾ ಮಲಗಿರ್ತೀರಿ, ಬಾಗಲ್ ಸಿಕ್ಕೊಳತ್ತೆ. ರಾಜಾನುಬಾಹು ರಾಜಣ್ಣ ನೋಡ್ದ ನಿಮ್ ಎಡಗೈನ, ಕೈಯಲ್ಲಿ ಮಚ್ಚು ಅಂತ ಹೊಳಿತಾ ಇದೆ. ಎತ್ತಾಗ್ಲಿಲ್ಲ, ಮೇಲೆ ಕೆತ್ತದ, ಇನ್ನೂ ಮೇಲೆ ಕೆತ್ತದ. ಕ್ಷಮಿಸ್ಬಿಡಪ್ಪ, ನಾ ಮಾಡಬಾರ್ದು ತಪ್ಪೆಲ್ಲ ಮಾಡಿದ್ದೀನಿ. ನಾನು ಕ್ಷಮಿಸ್ಬಿಡ ರಾಜಣ್ಣ. ನನಗಿರೋದೇ ಒಂದೇ ಒಂದು ಕೈನೂ ಕತ್ತಿಸ್ಬೇಡ ರಾಜಣ್ಣ. ನಿನ್ನ ಕಾಲು ಬಿದ್ದು ಬೆಳ್ಕೊಂಡು ರಾಜಣ್ಣ. ನೀನೇನು? ಹಾ, ನಾನೇ. ಬರೀ ಬೆಡ್ಶೀಟ್ ಬಿದ್ದಿರೋದಕ್ಕೆ ಇಷ್ಟೊಂದು ಹೆದರಿ ಬಿಟ್ರಲ್ಲ, ಇನ್ ನಿಜವಾಗ್ಲೂ ರಾಜಣ್ಣನೇ ಬಂದ್ಬಿಟ್ರೆ? ಸುಮ್ಮನೆ ಅವನ ಹೆಸರು ನನ್ನ ಮುಂದೆ ಎತ್ಬೇಡ. ತಪ್ಪು ಮಾಡಿರೋರು ಯಾವಾಗ್ಲೂ ಹೀಗೇನೆ, ದಿನಾ ಹೆದರಿ ಸಾಯ್ಬೇಕಾಗುತ್ತೆ. ನಿಮ್ ಹೊಣೆ ಬರ. ಗುರುವೇ, ಈಗ ನೀವು ಮಾತ್ರ ತುಂಬಾ ಎಚ್ಚರಿಕೆ ಆಗಿರ್ಬೇಕು. ಆ ರಾಜಣ್ಣ ಪಟೇಲ ಇಬ್ರು ಒಂದಾಗಿದ್ದಾರೆ. ಅವರಿಬ್ರು ಒಂದಾಗಿ ಇಲ್ಲಿ ಬಂದ್ರೆ ನಿಮ್ಮ ಎಡಗೈ ಒಂದಾಗಕ್ಕೆ ಬಿಡಲ್ಲ. ಭೂಮಿ ಕಾಣಿ ಇವೆಲ್ಲ ನಮಗ್ ಋಣ ಇರ್ಬೇಕಲ್ಲ. ಏನಮ್ಮ ಕಮಲಾ, ಎಲ್ಲಿ ನಿಮ್ಮ ಅಣ್ಣ ಪಟೇಲ ಕಾಣಿಸ್ಲಿಲ್ಲ? ಇಲ್ಲ, ಪೇಟೆ ಕಡೆಗೆ ಹೋಗಿದ್ದಾನೆ. ಇನ್ ಸ್ವಲ್ಪ ಹೊತ್ತಿಗೆ ಬಂದ್ಬಿಡ್ತಾನೆ. ಏನ್ ಕಮಲಾ,
ನಿಮ್ ತೋಟದ ಎಳ್ನೀರು ತುಂಬಾ ಸಿಹಿಯಂತೆ. ಕೇಳಿದ್ರೆ ಆಯ್ತದ, ಕುಡಿದ್ ನೋಡಿದ್ರೆ ಗೊತ್ತಾಯ್ತದೆ. ಅದಕ್ಕೇನಂತೆ ತಗೊಳ್ಳಿ ಪಂಡಿತ್ರೆ. ಅಯ್ಯೋ ಬೇಡ ಕಣವ, ನೀನ್ ಕುಡಿತಾರ ಕಿತ್ಕೊಂಡು ನಾ ಕುಡ್ದಂಗ ಆಗತ್ತೆ. ಬೇಡ ಪರವಾಗಿಲ್ಲ ತಗೊಳ್ಳಿ. ಬೇಡ, ನೀನ್ ಕುಡಿಯವ. ತಗೊಳ್ಳಿ ಪರವಾಗಿಲ್ಲ. ನೀನ್ ಹೇಳಿದ್ಮೇಲೆ ತಗೊಳ್ಳಿ ಪಂಡಿತ್ರೆ. ಕಮಲ ಕಮಲ ಕಮಲ, ಇದು ಯಾವ ನ್ಯಾಯ ನಮ್ಮ? ನನಗ್ ಸಣ್ಣ ಎಳ್ನೀರ್ ಕೊಟ್ಬಿಟ್ಟು ನೀನ್ ದೊಡ್ಡ ಎಳ್ನೀರ್ ಕುಡಿತಾ ಇದೀಯಲ್ಲ. ಅದಕ್ಕೇನಂತೆ ಇದನ್ ತಗೊಳ್ಳಿ, ಅದ್ ಕೊಡಿ. ಕೊಡಮ್ಮ, ನನಗ್ ಕಾಯಿ ಹಾಕ್ತಿದ್ದೆ. ಕಮಲ, ನಿಮ್ಮ ಅಣ್ಣ ಪಟೇಲ ಬಂದ್ರೆ ನಾನ್ ಕೇಳಿದೆ ಅಂತ ಹೇಳಮ್ಮ. ಸಾವ್ಕಾರ್ರೆ, ರೈಲ್ ಗೊತ್ತಾಗಲಿಲ್ವಾ? ಹೌದಲ್ವಾ? ಬಾ ಹೋಗೋಣ. ಬರ್ತೀನಮ್ಮ. ಸಾವ್ಕಾರ್ರೆ, ಹೂ ಸಿದ್ಧವಾಯ್ತು, ತಡ ಯಾಕೆ? ಪೂಜೆ ಮಾಡಿ. ರಾಜಣ್ಣ, ರಾಜಣ್ಣ, ಏನೋ ಕೆಂಪ? ಆ ಪಟೇಲ್ರ ತೋಟದಲ್ಲಿ ಏನೋ ಗಲಾಟೆ ನಡೀತೈತೆ. ಕಮಲ, 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 ಏನಾಯ್ತು ಕಮಲ? ಚಿಕ್ಕ ವಯಸ್ಸಿನಿಂದ ನಿನ್ ಜೊತೆ ಸಲಿಗೆಯಿಂದ ಓಡಾಡಿದ್ದಕ್ಕೆ ನನ್ ಶೀಲನೇ ಹಾಳು ಮಾಡ್ಬಿಟ್ಯಾ? ಕಮಲ, ನಾನಾ? ಇಲ್ಲ ಇಲ್ಲ ಕಮಲ, ಆ ಮಾತು ನಿನ್ ಬಾಯಿಂದ ಬರಬಾರ್ದು. ಬನ್ನಿ ಬನ್ನಿ. ಇಂಥ ಅನ್ಯಾಯನ? ನಿನ್ನ ತುಂಬಾ ಒಳ್ಳೆಯವನು ಅಂತ ತಿಳ್ಕೊಂಡಿದ್ದೆ, ಆದ್ರೆ ನೀನಿಂತ ಕೆಲಸ ಮಾಡ್ತೀಯ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ಕಮಲ, ನಾ ಹೇಳದನ್ ಕೇಳಮ್ಮ. ಕೇಳಕ್ ಇನ್ನೇನ್ ಉಳಿದಿದೆ? ನಿನ್ ಮುಖ ನೋಡೋದು ಮಹಾ ಪಾಪ. ನೀನೊಬ್ಬ ಕಾಮುಕ. ಕಪಟ ಮೋಸ ತಿಳಿದಿರೋ ಕರುಣಾಮೂರ್ತಿ ಅಂತ ತಿಳಿದಿದ್ದೆ. ನೀನ್ ಇಂಥವನು ಅಂತ ನನ್ನ ಕನಸು ಮನಸ್ಸಿನಲ್ಲಿ ತಿಳಿದಿರಲಿಲ್ಲ. ಮಿಸ್ಟರ್, ನೀವು ನನ್ನ ತಪ್ಪು ತಿಳ್ಕೊತೀರಾ? ಕಣ್ಣಾರೆ ನೋಡಿದ್ರು ನಮ್ದಿರಂತ ಮುಟ್ಟಾಡ್ರ ನಾವು. ನಿನ್ನ ನಿಜವಾದ ಬಣ್ಣ ಇವತ್ತು ಬಯಲಾಯ್ತು. ನೀನೊಬ್ಬ ನೈವಂತಿಕ, ನೀನೊಬ್ಬ ಮೋಸ್ಕಾರ, ನಂಬಿದವರು ಕುತ್ತಿಗೆ ಕುಯ್ಯೋ ಕಟುಕ. ನಿನ್ನ ದೇವ್ರು ಅಂತ ತಿಳ್ಕೊಂಡಿದ್ವಿ, ದೇವ್ ಅಂತ ನಿರೂಪಿಸ್ಬಿಟ್ಟೆ.
ಅವನೇ ನಿನ್ ರಕ್ತ ಇರ್ಬೇಕು ನನ್ನ ಮಗನೇ. ಯಾಕೆ ಸುಮ್ಮನೆ ಹೊಡೆದಾಡ್ತಾ ಇದ್ದೀಯ? ಬಿಡಿ ಮೇಸೆ. ಈ ನನ್ನ ಮಗನ ಇಲ್ಲ ಅನ್ನಿಸ್ಬಿಡ್ತೀನಿ. ಮುಂಡೆ ಊರೆಲ್ಲ ಹಾಳಾದ್ಮೇಲೆ ಊರ್ ಬಾಗ್ಲ ಹಾಕಿದ್ರು ಅಂತ ಅಲ್ಲೋ ಅವನ್ ನೀನ್ ಹೊಡೆದು ಸಾಯಿಸಿದ್ರೆ ಹಾಳಾಗೋಗಿರೋ ನಿನ್ ತಂಗಿಸಿಲ್ಲ ಮತ್ತೆ ಬರುತ್ತೇನೋ? ನಾಳೆ ನಿಮ್ ತಂಗಿನ ಯಾರ್ ಮದ್ವೆ ಆಗಕ್ ಬರ್ತಾರೆ? ನಮ್ಮೂರಿನ ಕಟ್ಪಾಡು ಗೊತ್ತಿಲ್ಲ ಪಟೇಲ್ರೆ ನಿಮ್ಗೆ. ಒಬ್ಬ ಹುಡುಗಿನ ಒಬ್ಬ ಹುಡುಗ ಮುಟ್ಬಿಟ್ರೆ ಅವ್ನ್ಗೆ ಅವಳನ್ನೇ ಕಟ್ಬೇಕು ಅಂತ. ಪಟೇಲ್ರೆ ಆಗಿದ್ದಾಗೋಯ್ತು. ಪಂಚಾಯತಿ ಮಾಡಿ ನಿಮ್ ತಂಗಿನ ಅವನಿಗೆ ಕಟ್ಟಣ. ಬೇಸ್ರೆ ನಿಮ್ ಮಾತಕ್ ಬೆಲೆ ಕೊಟ್ಟು ಇವನ್ನ ಜೀವ ಸಹಿತ ಬಿಡ್ತಾ ಇದೀನಿ. ಇವನೇನಾದ್ರೂ ನನ್ನ ತಂಗಿನ ಮದ್ವೆ ಆಗ್ಲಿಲ್ಲ ಅಂದ್ರೆ ಇವನ್ ತಲೆ ಸೀಳ್ಬಿಡ್ತೀನಿ. ಅಯ್ಯನೇ, ಸಮಾಧಾನ ಮಾಡ್ಕೊಳ್ಳಿ. ನೀವು ಹೋಗಿ ಹೋಗಿ ರಾಜಣ್ಣ, ನಿಮ್ಮ ಮನೆ ನಡಿ ನಡಿ, ನಾನು ಆಮೇಲೆ ಬರ್ತೀನಿ. ನಿಲ್ಲು, ಒಳಗ್ ಬರ್ಬೇಡ, ನಿನ್ ಮುಖ ತೋರಿಸ್ಬೇಡ, ಹೊರಟೋಗು. ನಾನು ಮಾತು ಕೇಳೋ ಸಹನೆ ಅವ್ರಿಗಂತೂ ಇಲ್ಲೇ ಹೋಯ್ತು, ನಿನಗೂ ಇಲ್ವಾ? ಸಹನೆ ಸತ್ತು ಹೋಗಿದೆ. ಏನು ತಿಳಿದಿರ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿದ್ಯಲ್ಲ, ನೀನೊಬ್ಬ ಮನುಷ್ಯನ? ಹೊರಟೋಗು. I say you get out. ಪಂಡಿತ, ಯಜಮಾನ್ರೆ, ನೀನು ವೈದ್ಯ ವೃತ್ತಿಲಿ ಪಾಂಡಿತ್ಯ ಪಡಿದೆ ಹೋದ್ರು ಮನೆ ಹಾಳ ಬುದ್ಧಿಲಿ ದೊಡ್ಡ ಪಾಂಡಿತ್ಯ ಪಡೆದಿದ್ಯಾ ಕಣ. ಆ ಪಟೇಲಾನು ರಾಜಣ್ಣನು ಇಬ್ರು ಕಿತ್ತಾಡಿ ಕಚ್ಚಾಡಬೇಕು ಅಂತ ನಾವು ಮಾಡಿದ ಪ್ಲಾನ್ ಸಕ್ಸಸ್. ಇನ್ನು ಆ ಡಾಕ್ಟರ್ ಅಮ್ಮನ ಒಂದು ಗತಿ ಆಗ್ಬಿಟ್ರೆ ಒಂಟಿ ಕೈ ವೈದ್ಯ ಆಗಿದ್ರು ಎರಡು ತಲೆ ನಾಗರಾವ್ ಇದ್ದ ಹಾಗೆ ನೋಡು ನೀನು. ತಮಾಶೀರ್ವಾದ. ಅಂತೂ ಇನ್ನು ಅವರಿಬ್ರು ಒಂದಾಗೋದು ಆ ಬ್ರಹ್ಮ ಬಂದ್ರು ಸಾಧ್ಯ ಇಲ್ಲ. ಬ್ರಹ್ಮ ಏರು ಬಂತು, ಬ್ರಹ್ಮಾಂಡವಾದ ಪ್ಲಾನ್ ಇರೋದೇ ಇನ್ನು ಮುಂದೆ. ಏನು ಅಂಥದ್ದು? ಸಾವುಕಾರ್ರೆ, ನೀವು ಆ ಡಾಕ್ಟರ್ ಅಮ್ಮನ್ನ ಕೆಡಿಸ್ಬಿಟ್ರಿ. ಅಲ್ಲ, ಹಂಗಂತ ಇಟ್ಕೊಳ್ಳಿ ಅಂದೆ. ಮುಟ್ಟದವರೇ ಕಟ್ಕೋಬೇಕು ಅಂತ ನಮ್ಮೂರಿನ ಪದ್ಧತಿ, ಹೌದಾ? ಹೌದು. ಅಂದ ಮೇಲೆ ಅವಳು ನಿಮ್ಮನ್ನೇ ಕಟ್ಕೋಬೇಕು. ಅಲ್ಲಿಗೆ ಅವಳು ಡಾಕ್ಟರ್ ಕೆಲಸಕ್ಕೆ ಸಲಾಮ್ ಹೊಡೆದು ನಿಮ್ಮನೆಯಲ್ಲಿ ಗುಲಾಮಳಾಗಿ ಬಿದ್ದಿರ್ತಾಳೆ. ಯಥಾ ಪ್ರಕಾರ ನನಗ್ ಬರೋ ಗಿರಾಕಿಗಳು ಬಂದೇ ಬರ್ತಾರೆ. ದಿನಕ್ಕೊಂದು ಹೊಸ ತರ ಹೂ ನಾನು ನಿಮ್ ಪೂಜೆಗೆ ತಂದು ಕೊಡ್ತೀನಿ. ಏನಂತೀರಿ? ಅದೇನೋ ಸರಿ, ಆದ್ರೆ ಮನೇಲೊಬ್ಳು ಧರ್ಮಪತ್ನಿ ಅಂತ ಇದ್ದಾಳಲ್ಲ. ಸಾವುಕಾರ್ರೆ, ಏನೇ ರತಿ ಅಂತ ಧರ್ಮಪತ್ನಿ ಮನೆಯಲ್ಲಿದ್ರೂನು ಹೊರಗಡೆ ಒಂದು 5-6 ಕಪಿ ಅಂತ ಉಪಪತ್ನಿಯರಿದ್ರೇನೆ ಸಾವುಕಾರಿಕೆಗೆ ಬೆಲೆ. ನಿಮ್ ವಂಶ ಎಂತದ್ದು? ನಿಮ್ ತಾತ ಅವ್ರಿಗೆ 6 ಹೆಂಡ್ತಿ, ನಿಮ್ಮ ಅಪ್ಪ ಅವ್ರಿಗೆ 4 ಹೆಂಡ್ತಿ. ನಿಮಗೆ ಒಂದ್ 2 ಬೇಡವೆ? ಮರ್ಯಾದೆಗೆ. ಅದ್ ಸರಿ, ಆ ಡಾಕ್ಟ್ರು ಯಾವಾಗ ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತು. ನೀವು ಪೂಜೆ ಒಂದ್ ಮಾಡಿದ್ರೆ ಸಾಕು. ಪೂಜೆ ಮಾಡ್ತೀನಿ ನೋಡಿ, ಇದ್ರಾಗ 500 ಐತೆ. ಕೆಲಸ ಆದ್ಮೇಲೆ ಇನ್ನೊಂದ್ 1000 ಕೊಡ್ತೀನಿ. ಈಗ ಹೋಗಿ ಆ ಡಾಕ್ಟರ್ ಅಮ್ಮನ್ನ ಒಂದು ಗೋಣಿ ಚೀಲಕ ಕಟ್ಟಿ ನಮ್ ಸಾವುಕಾರ ಹಳೆ ಬಂಗ್ಲಕ್ಕೆ ಎತ್ಕೊಬರ್ರು. ನಾವ್ ಇವ್ರಿಗೆ ಹೊಸಬ್ರು, ಆ ಡಾಕ್ಟರ್ ಅಮ್ಮನ್ನ ಹೆಂಗ್ ಕಂಡಿಡಿಯೋದು? ದಾಂಡ ನನ್ನ ಮಕ್ಕಳ, ಇಷ್ಟೊಂದ್ ದೇಹ ಬೆಳೆಸಿದ್ರೆ ಅಷ್ಟು ಗೊತ್ತಾಗಲ್ವಾ? ಸೀದಾ ಆಸ್ಪತ್ರೆಗೆ ಹೋಗಿ ಬಿಳಿ ಕೋಟ್ ಹಾಕೊಂಡು ಕೂತಿರ್ತಾಳೆ, ಕುತ್ತಿಗೆ ಸಿಗಿಸ್ಕೊಂಡು. ಏನ್ ಸಿಕ್ಸ್ಕೊಂಡು? ಮುಟ್ಟೋಡ್ ಪರೀಕ್ಷೆ ಮಾಡಕ್ಕಿಲ್ವೇನ ಲಬ್ಬರು? ಡಾಕ್ಟ್ರಮ್ಮ, ಹಾವು ನಂಗಿರೋದನ್ನ ಕೈಯಾಗೂ ಕಿವಿಯಾಗೂ ಇಟ್ಕೊಂಡು ಅದೇನೋ ನೋಡ್ತಿರಲ್ಲ, ಆ ಮಿಷಿನ್, ಅದಕ್ಕೇನಂತಾರೆ? ಇದು ಮಿಷಿನ್ ಅಲ್ಲ, ಸ್ಟೆಥೋಸ್ಕೋಪ್. ಶತ್ಕೋಪ? ಚೇಚೆ, ಸ್ಟೆಥೋಸ್ಕೋಪ್. ಇದನ್ನ ಹೀಗೆ ಕಿವಿಲಿ ಇಟ್ಕೊಂಡು ಹೀಗೆ ಟೆಸ್ಟ್ ಮಾಡಿದ್ರೆ ಜ್ವರದ ಬಗ್ಗೆ ಗೊತ್ತಾಗುತ್ತೆ. ಬಾಮ್ಮ, ಶತ್ಕೋಪು. ಟೆಸ್ಟ್ ಮಾಡ್ಬೇಕು, ನೀವಲ್ಲೇ ಕೂತೀರಿ. ಇದನ್ನ ಕಿವಿಯಾಗಿಟ್ಕೊಂಡು ಕೈಲಿ ಇಟ್ಕೊಂಡು ನೋಡಿದ್ರೆ ಜ್ವರ ಗೊತ್ತಾಗುತ್ತೆ. ಇದಕ್ಕೆ ಶತ್ಕೋಪು. ಬಿಳಿ ಕೋಟ್ ಬೇರೆ ಐತೆ. ಬಿಳಿ ಕೋಟು, ಹೌದು, ಬಿಳಿ ಕೋಟ್ ಹಾಕೊಂಡು ಶತ್ಕೋಪ್ ಕೈಲಿ ಹಿಡ್ಕೊಂಡ್ರೆ ನಾನು ಡಾಕ್ಟರ್ ಅಮ್ಮನೇ. ಶತ್ಕೋಪು ನನ್ನ ಗಂಡ ಹತ್ರನೂ ಐತೆ.
ಸೊಪ್ಪು ರುಬ್ಬೋ ಗುಂಡು. ಅಲ್ಲ, ಈ ಶತ್ಕೋಪ್ ಇಲ್ದೇನೆ ನನ್ನ ಗಂಡ ಊರ್ನೆಲ್ಲ ಏಮಾರ್ಸ್ತಾವನಲ್ಲ, ಇನ್ನೇನಾದ್ರೂ ಈ ಶತ್ಕೋಪ್ ಕೈಲಿದ್ದಿದ್ರೆ ಪ್ರಪಂಚನೇ ಏಮಾರ್ಸ್ಬಿಟ್ಟಿರೋರು. ಹಂಗೆ ನೋಡ್ತಿರೋ. ಅಯ್ಯೋ, ಯಾಕ್ರಿ ಕುಡಿತಿಲ್ಲ? ಸಾವುಕಾರ್ರೆ, ಊರು ಕಣ್ಣು ತಪ್ಪಿಸಿ ಮೂಟೆ ಕಟ್ಟಿ ತಂದು ಹಾಕ್ಬಿಟ್ಟಿದೆ. ಪಂಡಿತ, ಬರೀ ಮೂಟೆ ಅಲ್ವೋ, ಸೇಬಿನ ಹಣ್ಣು ತುಂಬಿರೋ ಮೂಟೆ. ಇನ್ನೇನ ಆ ಸೇವನ್ನು ತಿಂದು ಜೀರ್ಣ ಮಾಡ್ಕೊಳ್ಳೋದು ಒಂದೇ ಬಾಕಿ. ನೀವಿನ್ ಪೂಜೆ ಶುರು ಮಾಡಿ ಮಂಗಳಾರತಿ ಆಗೋ ಹೊತ್ತಿಗೆ ನನ್ನ ಶಿಷ್ಯ ಊರ್ನವ್ರನ್ನೆಲ್ಲ ಗೆನಾಯಿಸ್ಕೊಂಡು ಬಂದು ಬಿಡ್ತಾನೆ ಇಲ್ಲಿಗೆ. ನೀವಿನ್ ಶುರು ಹಚ್ಕೊಳ್ಳಿ. ಆ ಮೂಟೆ ಬಿಚ್ಚಿಬಿಟ್ಟು ಹೋಗೋ. ಇರೋದೇ ಒಂದು ಕೈ, ನೀವು ಬಲಗೈ ಹಾಕಿ, ನಾ ಎಡಗೈ ಹಾಕ್ತೀನಿ. ಬಿಚ್ಚಿಬಿಟ್ಟು ಹೋಗೋ. ಏನೋ ಡಾಕ್ಟ್ರಮ್ಮ ನುಲಿತಾ ಇದೆಯಲ್ಲ, ಇನ್ನು ಸ್ವಲ್ಪ ಹೊತ್ತಲ್ಲಿ ನಲಿಬೇಕಾಗತ್ತೆ. ಪಾಪ ಊರಿಗೆ ಸೂಜಿ ಚುಚ್ಚಬೇಕು ಅಂತ ಬಂದೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಪಾರ್ವತಿ, ನೀನಾ? ಹೌದು, ನಾನೇ. ನಿನ್ ಕೈಯಾರ ತಾಳಿ ಕಟ್ಸ್ಕೊಂಡಿರೋ ನಿನ್ ಹೆಂಡತಿ. ಇವತ್ ನಿನ್ ಹೆಂಡತಿನೇ ತಲೆ ಹಿಡಿಯೋಕ್ ಹೊರಟಿದ್ಯಲ್ಲ, ನಾನ್ ಸಿದ್ಧ. ಹೇಳ ನಿನ್ ಜಮೀನ್ದಾರನಿಗೆ, ಇಷ್ಟು ದಿವಸ ಎಷ್ಟೋ ಜನ ಹೆಣ್ಮಕ್ಳನ್ನ ಹಾಳು ಮಾಡೋದನ್ನ ನಿನ್ ಕಣ್ಣಾರೆ ನೋಡಿ ಸಂತೋಷ ಪಡ್ತಾ ಇದ್ದೆ. ಇವತ್ತು ನಿನ್ ಕಣ್ಮುಂದೆ ನನ್ ಹಾಳು ಮಾಡೋದನ್ನ ನೋಡಿ ಸಂತೋಷ ಪಡು, ಸಂತೋಷ ಪಡು, ಸಂತೋಷ ಪಡು. ಎಂತ ಡಾಕ್ಟ್ರಮ್ಮನ್ನ ಈ ಕಾಮ ಪಿಶಾಚಿಗೆ ಬಲಿ ಕೊಡ್ಬೇಕು ಅಂತ ಹೊರಟಿದ್ದೆ. ಇವತ್ ನೋಡಿದ್ಯಾ, ಆ ದೇವರು ನಿನ್ನೇ ಬಲಿ ತಗೊಂಡ್ಬಿಟ್ಟ. ಇನ್ನು ನಾವಿದ್ರು ಒಂದೇ, ಸತ್ರು ಒಂದೇ. ಏನ್ ಸಾವುಕಾರ್ರೆ, ನೋಡಿದ್ರ ನಾನು ಹೇಳಿದ್ ನಿಜ ತಾನೆ? ಸಾವುಕಾರ ಮುಖ ನೋಡಿದ್ರೆ ಗೊತ್ತಾಗಲ್ವಾ ಒಳಗಡೆ ಇನ್ನೇನೇನೋ ಆಗಿದ್ಯೋ ಏನೋ. ನೋಡೋಣ ಬನ್ನಿ, 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 ಬನ್ನಿ. ನೀನು ಒಬ್ಬ ಮನುಷ್ಯನ, ನಿನ್ ಮುಖ ನೋಡೋದೇ ಮಹಾಪಾಪ. ಥು. ಈ ಗುರು ನಿಮ್ಮನ್ನು ಏ ಗುರು, ನೀನ್ ಗುರುನ ಅಲ್ಲ, ರಕ್ತ ಕೆಟ್ಟರು ಮೈ ಮೇಲೆ ಹೇಳೋ ಕುರು. ಸಾವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅಂತ ನಿನ್ ಜೊತೆ ನಾನಿದ್ರೆ ನಾನು ಇನ್ನೇನೋ ಕಲ್ತ್ಕೊಂಡ್ಬಿಡ್ತೀನಿ. ಆ ರಾಜಣ್ಣ ನಿನ್ ಕೈ ಕಡ್ದ, ನಾನು ನಿನ್ ತಲೆನೇ ಕಡಿಬೇಕು ಅನ್ಸುತ್ತೆ. ಆದ್ರೆ ಆ ಪಾರ್ವತವ ನನ್ಗೆ ಅನ್ನ ಸಾಕಿದ್ದಾಳೆ. ಇಲ್ದಿದ್ರೆ ಪಾರ್ವತಿ, ನೀನೇ ಹೋದ್ಮೇಲೆ ಹಾಕಿರ್ಬೇಕು. ಪಾರ್ವತಿ, 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 ಅನ್ಯಾಯವಾಗಿ ತಪ್ಪಾದ ಮಾಡಿದಂತ ಚಾಂಡವನಿಗೆ ನೀ ಸತ್ತು ಪಾಠ ಕಲಿಸ್ಬಿಟ್ಟೆ. ಪಾರ್ವತಿ, ಪಾಠ ಕಲಿಸ್ಬಿಟ್ಟೆ. ಕುಡಿಯೋಕ್ ಸ್ವಲ್ಪ ನೀರು ತಗೊಂಬಾ. ಹೇಳಿದ್ ಕೇಳಿಸ್ಲಿಲ್ವಾ? ಯಾಕೆ ಕಲ್ಲು ಹಾಕಿ ಕೂತಿದೀಯಾ? ಯಾಕೆ ಬದುಕಿದ್ಯಾ ಅಂತ ಕೇಳ್ರಿ. ನೀವು ಮಾಡ್ತಾ ಇರೋ ಅನ್ಯಾಯ ಅತ್ಯಾಚಾರ ನೋಡ್ತಾ ಇನ್ನು ಯಾಕೆ ಬದುಕಿದ್ಯಾ ಅಂತ ಕೇಳ್ರಿ. ಲಕ್ಷ್ಮಿ, ಏನಾಯ್ತ ಈಗ? ಏನಾಯ್ತು ಅಂತ ಗೊತ್ತಿಲ್ಲ, ನಿಜ ಹೇಳಿ. ಆ ಪಾರ್ವತಿ ನೇಣ್ ಹಾಕೊಂಡ್ ಸತ್ರೆ ನಾನೇನ್ ಮಾಡಕ್ಕಾಗತ್ತೆ?
ಅವಳು ಸಾಯ್ಲಿಲ್ಲ, ನೀವು ಸಾಯಿಸಿದ್ರಿ. ಅಲ್ವೇ ಲಕ್ಷ್ಮಿ, ಊರ್ನವ್ರನ್ನೆಲ್ಲ ಸಾಯಿಸೋಕೆ ನಾನೇನು ಪ್ಲೇಗ ಕಾಲ್ರಾನ? ನೀವು ಕಟಕರು, ಕಾಮಕರು. ಹುಷಾರ್, ಗಂಡ ಅನ್ನೋ ಗೌರವ ಇಲ್ದೆ ಹದ್ದು ಮೀರಿ ಮಾತಾಡ್ಬೇಡ. ಗಂಡನೇ ದೇವ್ರು ಅಂತ ತಿಳ್ಕೊಂಡಿರೋ ಯಾವ ಹೆಣ್ಣಿಗೂ ನಿಮ್ಮಂತ ಗಂಡ ಸಿಗ್ಬಾರ್ದು. ಮುಚ್ಚಬಾಯ್, ಮರ್ಯಾದೆಯಾಗಿದ್ರೆ ಸರಿ, ಇಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ನಿಮ್ಮಿಂದ ಹಾಳಾಗಿರೋ 10 ಹೆಣ್ಮಕ್ಳು ಸಮಾಧಿ ಪಕ್ಕ ನನಗೂ ಒಂದು ಹಳ್ಳ ತೋಡ್ತೀರಾ ಅಷ್ಟೇ ತಾನೇ? ಡಾಕ್ಟರ್ ಆಗಿ ಗ್ರಾಮಕ್ಕೆ ದೇವತೆಯಾಗಿ ಬಂದಿರೋ ಆ ಹುಡುಗಿನ ನಿಮ್ ವಿಷದ ಬಲೆಯಿಂದ ಬಲಿ ತಗೊಳಕ್ ನೋಡಿದ್ರಲ್ಲ. ನಾನ್ ಮಾಡಿದ ಆ ಒಂದು ತಪ್ಪಿಗೋಸ್ಕರ ನೀವು ಮೇಲಿಂದ ಮೇಲೆ ತಪ್ಪು ಮಾಡ್ತಾನೆ ಇದ್ದೀರಾ. ಇಲ್ಲ ಇಲ್ಲ, ನೀವು ಮಾಡಿರೋ ಪಾಪಗಳಿಗೆ ಆ ದೇವ್ರು ನಿಮ್ಮನ್ನ ಕ್ಷಮಿಸೋಲ್ಲ ಅಂದ್ರೆ ಆ ದೇವ್ರು ನಿಮ್ಮನ್ನ ಕ್ಷಮಿಸೋಲ್ಲ. ಯಾರು? ನಾನೇ. ಇಲ್ಯಾಕ್ ಬಂದೆ? ಕಾರಣ ಸಮೇತನೇ ಬಂದಿದ್ದೀನಿ. ಅಜಾತ ಶತ್ರುವಾಗಿರೋ ನನ್ನ ಗೌರವ ಪ್ರತಿಷ್ಠೆ ನೀನ್ ಈ ಊರು ಕಾಲಿಟ್ಟ ಮೇಲೆ ಹಾಳಾಗ್ ಹೋಯ್ತು. ಆ ರಾಜಣ್ಣನು ನಿನ್ ಜೊತೆ ಸೇರ್ಕೊಂಡು ನನ್ನನ್ನೇ ಮೆಟ್ಟಿ ನಿಲ್ಬೇಕು ಅಂತ ನೋಡ್ತಾ ಇದ್ದಾನೆ. ನಿನಗ್ ಗೊತ್ತಿಲ್ಲ, ನನ್ನ ಕಾಲಿಗೆ ಒಂದು ಸಣ್ಣ ಬಳ್ಳಿ ತಾಕಿದ್ರು ಬೇರೆ ಸಮೇತ ಕಿತ್ತು ಹಾಕೋವರೆಗೂ ನನಗೆ ಸಮಾಧಾನ ಇಲ್ಲ. ಚಂಡಾಲ, ನೀನೇನ ನಮ್ಮಪ್ಪನ ಕೊಂದಿದ್ದು? ನಾನು ಸುಖವಾಗಿ ಬದುಕಬೇಕು ಅನ್ನೋ ಯಜ್ಞದಲ್ಲಿ ಎಷ್ಟೋ ಜನ ಅಪ್ಪಂದ್ರ ಆಹುತಿ ಆಗಿದ್ದಾರೆ. ಆದ್ರಲ್ಲಿ ನಿಮ್ಮಪ್ಪ ಯಾರು? ಕೃಷ್ಣಯ್ಯ. 17 ವರ್ಷಗಳ ಹಿಂದೆ ಈ ಊರಲ್ಲಿ ಡಾಕ್ಟರ್ ಆಗಿದ್ರಲ್ಲ ಅವ್ರು. ಓಹೋ, ಕರ್ತವ್ಯವೇ ದೇವರು ಅಂದ್ಕೊಂಡು ಎಲ್ರ ಬಾಯಲ್ಲೂ ಬಡವರ ಬಂಧು ಅಂತ ಹೆಸರು ತಗೊಂಡಿದ್ನಲ್ಲ, ಆ ಕೃಷ್ಣಯ್ಯನ ಮಗಳು ನೀನು? ಹೌದು, ಅವರ ಮಗಳೇ. ಈ ಊರಿಗೆ ನಾನ್ ಯಾಕೆ ಡಾಕ್ಟರ್ ಆಗಿ ಬಂದಿದ್ದೀನಿ ಗೊತ್ತಾ? ನನ್ನ ತಂದೆನ್ ಕೊಂದ ಪಾಪಿ ಮೇಲೆ ಸೇರ್ ತೀರ್ಸ್ಕೊಳಕ್ಕೆ. ಬೇಷ್ ಬೇಷ್ ಬೇಷ್, ಅಪ್ಪನಿಗೆ ಸರಿಯಾದ ಮಗಳು. ಏನ್ ಮಾಡೋದು, ನನ್ನ ವಿರೋಧಿ ಒಬ್ಬನಿಗೆ ಒಂದೇ ಒಂದು ವಿಷದ ಇಂಜೆಕ್ಷನ್ ಕೊಡು ಒಂದೇ, ಕೊಡಲ್ಲ ಅಂದ. ದುಡ್ನಾಸೆ ತೋರಿಸ್ದೆ, ಬಿಸಾಕ್ದ. ಬೇರೆ ದಾರಿನೇ ಇಲ್ದೆ ಮೇಲೆ ಕಳಿಸ್ದೆ. ಅಷ್ಟೇ ಅಲ್ಲ, ರಾಜಣ್ಣನ ತಂದೆ ರಾಮಯ್ಯನ ಯಾರು ಇಲ್ಲ ಅಂತ ಹೇಳಿದವರು ನಾನೇ ಕೊಲೆ ಮಾಡಿದ್ದು. ಮೃಗದ ಹಾಗೆ ನಿನ್ನ ಅಳಿಯನ್ನ ಕೊಲ್ಲಕ್ಕೆ ಪ್ರಯತ್ನ ಪಟ್ಟಿದ್ದು ನಾನೇ. ಏನ್ ಮಾಡಕ್ಕಾಗುತ್ತೆ ನೀನೇ ಹೇಳು. ಹುಲಿ ಬದುಕಬೇಕು ಅಂದ್ರೆ ಸಾಧು ಪ್ರಾಣಿಗಳನ್ನ ತಿನ್ಲೇಬೇಕು. ಇದು ಬ್ರಹ್ಮ ಸೃಷ್ಟಿ. ಆ ಬ್ರಹ್ಮನೇ ನನ್ನ ಕೈನಲ್ಲಿ ನಿನ್ ಸಾವನ್ನ ಬರ್ದಿದ್ದಾನೆ. ಈಗಲೇ ಊರಿನ ಜನರಿಗೆ ನೀನ್ ಯಾರಂತ ತಿಳಿಸ್ಬಿಡ್ತೀನಿ. ನಾನು ನಿನ್ನ ಇಲ್ಲಿಂದ ಹೊರಗಡೆ ಹೋಗೋಕ್ ಬಿಟ್ರೆ ತಾನೇ ನಾನ್ ಯಾರು, ನನ್ನ ರಹಸ್ಯ ಏನು ಅಂತ ಹೇಳೋದು? ನಿನ್ನ ಬಾಯ್ನ ಇಲ್ಲೇ ಶಾಶ್ವತವಾಗಿ ಮುಚ್ಚಿಬಿಟ್ರೆ ಚೆನ್ನಾಗಿರುತ್ತಲ್ಲ. ನಮ್ಮ ತಂದೆನ ನಿಮ್ಮ ತಂದೆನ ಕೊಂದ ಕೊಲೆಪಾತಕ ಇವನೇ. ಹೌದು ರಾಜ, ಈ ರಾಕ್ಷಸನ ಜೀವ ಸಹಿತ ಬಿಡಬಾರ್ದು. ಎಷ್ಟು ದಿವಸ ಈ ಚಂಡಾಲನ್ಗೋಸ್ಕರ ಕಾಯ್ತಾ ಇದ್ದೆ. ಇವತ್ ನಿನ್ ಬಿಡಲ್ಲ. ನೀನಾ? ಅಲ್ಲ, ಅವರಪ್ಪ. ತಮಾಷೆ ಮಾಡ್ತಿದ್ಯಾ? ಜಮೀನ್ದಾರ, ಅವತ್ತು ರಾಜಣ್ಣ ನನ್ನ ಕೈ ಕಡಿಯೋದ್ ಬದಲು ಕುತ್ತಿಗೆ ಕಡಿದಿದ್ರೆ ಎಷ್ಟೋ ಚೆನ್ನಾಗಿತ್ತು.
ನಿನ್ನ ಪಾಪದಲ್ಲಿ ಪಾಲ್ ತಗೊಳ್ಳೋ ಪರಿಸ್ಥಿತಿ ಬರ್ತಾ ಇರಲ್ಲ ಕೊಡ ನನಗೆ. ಒಂದು ವಿಷ ಜಂತುನ ಕೊಂದ್ರೆ 100 ಜನ ಜೀವ ಉಳಿಸಿದ ಪುಣ್ಯ. ನಿನ್ನಂತ ಪಾಪಿನ ಕೊಂದ್ರೆ ಈ ಊರಿಗೆ ಒಳ್ಳೇದಾಗತ್ತೆ. ನಿನ್ನಂತ ಅವ್ನು ಬದುಕಿರಬಾರ್ದು. ನಿನ್ನಂತ ಚಂಡಾಲರು ಈ ಭೂಮಿ ಮೇಲೆ ಬದುಕಿರ್ಬಾರ್ದು. ರಾಜಣ್ಣ, ಯಾವ ಹೆಣ್ಣೆ ಆದ್ರೂ ತಾನ್ ಸುಮಂಗ್ಲಿಯಾಗಿ ಸಾಯ್ಬೇಕು ಅಂತ ಆಸೆ ಪಡ್ತಾಳೆ. ಮೊದ್ಲು ನನ್ನನ್ ಸಾಯಿಸಿ ಆಮೇಲೆ ಬೇಕಾದ್ರೆ ನಿನ್ ಸೇಡನ್ ತೀರ್ಸ್ಕೋ. ರಾಜಣ್ಣ, ನಾನ್ ಸಾಯೋವರೆಗೂ ನನ್ನ ಎದೆ ಮೇಲೆ ಈ ತಾಳೆ ಇರ್ಲಿ ಅಂತ ಅವತ್ತು ನನ್ ಗಂಡನ ವಂಶದ ಗೌರವ ಕೂಡ ನೋಡ್ದೆ. ನಿನ್ ಮಾತ್ನಂತೆ ನನ್ ಮಗಳನ್ನ ಕರ್ಕೊಂಬಂದೆ. ಈಗ್ಲೂ ಈ ತಾಳಿಗೋಸ್ಕರ ಸರಗೊಡ್ಡೆ ಬೇಡ್ಕೋತೀನಿ.
ನನ್ ಕುಂಕುಮ ಅಳಿಸ್ಬೇಡ ರಾಜಣ್ಣ, ನನ್ ತಾಳಿ ಕಿತ್ಕೋಬೇಡ ರಾಜಣ್ಣ, ನನ್ ತಾಳಿ ಕಿತ್ಕೋಬೇಡ ರಾಜಣ್ಣ. ತಲೆ ಸೀಳ್ಬಿಡ್ತೀನಿ ಅಂತ ಇಷ್ಟು ದಿವಸ ಬರೀ ಮಾತ್ನಲ್ಲಿ ಹೇಳ್ತಿದ್ದೆ, ಆದ್ರೆ ಇವತ್ತು ನಿಜವಾಗ್ಲೂ ಸೀಳ್ಬಿಟ್ಟೆ. ಪಟೇಲ್ರೆ, ಎಂತ ಕೆಲಸ ಮಾಡ್ಬಿಟ್ರಿ? ನೀವೀಗೊಬ್ಬ ಕೊಲೆಗಾರ ಆಗ್ಬಿಟ್ರಲ್ಲ. ಈ ಊರಿನ ಒಳ್ಳೇದಕ್ಕೋಸ್ಕರ ನಾನು ಇವನ್ನ ಕೊಲೆ ಮಾಡಿದೆ. ನಾನ್ ಜೈಲ್ಗೆ ಹೋದ್ರೆ ಚಿಂತೆ ಇಲ್ಲ ರಾಜಣ್ಣ. ರಾಜಣ್ಣ, ನಿನ್ಗೆಷ್ಟೋ ಅನ್ಯಾಯಗಳು ಮಾಡ್ದ, ನಿನ್ನ ಇಡೀ ಕುಟುಂಬನೇ ಸರ್ವನಾಶ ಮಾಡ್ದ. ಇಂಥವ್ನ ನೀನ್ ಕ್ಷಮಿಸ್ಬಿಟ್ಬಿಟ್ಟೆ. ಆದ್ರೆ ನನಗೆ ಒಂದು ಅನ್ಯಾಯ ಮಾಡ್ದ, ಒಂದು ತಪ್ಪು ಮಾಡ್ದ, ನನ್ನ ತಂಗಿನ ಕೆಡಿಸ್ಬಿಟ್ಟ. ಅದನ್ನ ನನ್ನಿಂದ ತಡ್ಕೊಳಕ್ಕಾಗ್ಲಿಲ್ಲ ರಾಜಣ್ಣ. ನಿನ್ನಲ್ಲಿರೋ ದೊಡ್ಡ ಗುಣ ನನ್ನಲ್ಲಿಲ್ಲ. ನಾನೊಬ್ಬ ಸಾಧಾರಣ ಮನುಷ್ಯ, ನೀನು